ಮಾರಿಕಾಂಬ ದೇವಿ ನ್ಯಾಸ ಪ್ರತಿಷ್ಠಾನ ಮತ್ತು ಶೃಂಗೇರಿ ಶಂಕರ ಮಠ ಸಾಗರ, ಅಭಿನಯ ಸಾಗರ, ವಿಶೇಷ ಸಾಗರ, ಮಾನ್ವಿತಾ ಹೆಲ್ತ್ ಕೇರ್ ಚೆನ್ನೈ ಇವರ ಸಹಯೋಗದಲ್ಲಿ ದಿನಾಂಕ 18/7/2026 ಶನಿವಾರ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಶೃಂಗೇರಿ ಮಠದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಒಂದು ಶಿಬಿರಕ್ಕೆ ನಮ್ಮ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಜೀವ ಸದಸ್ಯರುಗಳು ಮತ್ತು ಮಾರಿಕಾಂಬಾ ದೇವಿಯ ಭಕ್ತರು ಕೂಡ ಈ ಒಂದು ತಪಾಸಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮ ಮೂಲಕ ಅವರನ್ನ ಕೇಳ್ಕೊತೀವಿ. ಹಾಗೂ ಆಗಮಿಸಿರ್ತಕ್ಕಂಥ ನಿಮಗೆ ಕೂಡ ಸ್ವಾಗತವನ್ನು ಕೋರ್ತಾ ವೇದಿಕೆಯ ಮೇಲೆ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ನಾಗರಾಜ್ ಅವರು ಇದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತಿದ್ವಿ. ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಮತ್ತೊಬ್ಬರು ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಶರಾವತಿ ಸೀರಾ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ನಮ್ಮ ಸಮಿತಿಯ ಖಜಾಂಚಿಯಾಗಿರ್ತಕ್ಕಂಥ ವಿ ಶಂಕರ್ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸಭೆಯನ್ನು ಮಾನ್ಯ ಅಧ್ಯಕ್ಷರು ನಡೆಸ್ಕೊಡ್ಬೇಕಂತ ಪ್ರತಿಷ್ಠಾನ ಹಾಗೂ ಶೃಂಗೇರಿ ಮಠ ಸಾಗರ ಹಾಗೂ ಅಭಿನಯ ಸಾಗರ ಹಾಗೂ ಮಾನ್ವಿತಾ ಹೆಲ್ತ್ ಕೇರ್ ಚೆನ್ನೈ ಇವರ ಸಹಯೋಗದೊಂದಿಗೆ ನಾವು ಒಂದು ಹೆಲ್ತ್ ಶಿಬಿರವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಬಂತು. ಯಾಕಂದರೆ ಸ್ಪಂದನ ಮಾನ್ವಿತಾ ಹೆಲ್ತ್ ಕೇರ್ ಚೆನ್ನೈ ಅವರು ನಮ್ಮನ್ನು ಒಂದು ಕಾಂಟ್ಯಾಕ್ಟ್ ಮಾಡಿದರು. ನಮ್ಮನ್ನು ಅಂದರೆ ಅವರು ಸಾಗರದಲ್ಲಿರ್ತಕ್ಕಂಥ ನಮ್ಮ ಇವರು ಶರಾವತಿ ಶಿವರವರವರಿಗೆ ಭಾಳ ಪರಿಚಯ ಇತ್ತು. ಸಾಗರದ ಒಂದು ಗ್ರಾಮಾಂತರದಲ್ಲೂ ಮಾಡಬೇಕು ಹಾಗೂ ಟೌನ್ ವಿಭಾಗದಲ್ಲೂ ಒಂದು ಹೆಲ್ತ್ ಚೆಕಪ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ನಾವು ಒಂದು ಅವರ ಉದ್ದೇಶವನ್ನು ನಮಗೆ ಒಂದು ತಿಳಿಸಿದರು. ಬಂದಾಗ ನಮಗೂ ಕೂಡ ಒಂದು ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಮೊದಲಿಂದನೇ ಇಚ್ಛೆ ಇತ್ತು. ಯಾಕಂದರೆ ನಮ್ಮ ಉದ್ದೇಶನೂ ಇದೆ. ಯಾಕಂದರೆ ಮಾರಿಕಾಂಬಾ ಸೇವಾ ನಮ್ಮ ಇದರಿಂದ ಒಂದು ಸೇವೆಯನ್ನು ಮಾಡಬೇಕು. ಆ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಾಗೂ ನಮ್ಮ ಅಜೀವ ಸದಸ್ಯರುಗಳಿಗೂ ಕೂಡ ಒಂದು ಉಪಯೋಗ ಆಗಬೇಕು ಅನ್ನೋದು ನಾವು ಕೂಡ ಆ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲೇ ಇದ್ವಿ. ಆ ಸಂದರ್ಭದಲ್ಲಿ ಒಂದು ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ಮಾಡಬೇಕಾಗ್ತದೆ, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಯಿತು. ಆವಾಗ ನಮಗೆ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಸ್ಥಳಾವಕಾಶಕ್ಕಾಗಿ ನಾವು ಕೇಳಿದಾಗ ನಮಗೆ ಅಲ್ಲೂ ಕೂಡ ಅವಕಾಶ ಕೊಟ್ಟು ಅವರು ಉಚಿತವಾಗಿ ಒಂದು ಸ್ಥಳಾವಕಾಶನ ಒದಗಿಸ್ಕೊಡ್ತೀನಿ ಅಂತ ಹೇಳಿ ನಮಗೆ ಅಲ್ಲಿ ಇರ್ತಕ್ಕಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥವ್ರು ಅಲ್ಲಿ ಕೂಡ ಅದು ನಮಗೆ ಭರವಸೆಯನ್ನು ಕೊಟ್ಟರು. ಹಾಗೆ ಶಂಕರ ಮಠದಲ್ಲಿ ನಾವು 18ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಶನಿವಾರ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಅಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರ ಇರುತ್ತೆ. ಹಾಗೆ ಅಲ್ಲಿ ECG ಮಾಡ್ತಕ್ಕಂಥದ್ದು ಇರ್ಬೋದು, ಹಾಗೆ BP ಮತ್ತು ಶುಗರ್ ಇರ್ತಕ್ಕಂಥದ್ದು ಅದು ತಪಾಸಣೆಯನ್ನು ಮಾಡಿ ಒಂದು ರಿಪೋರ್ಟ್ ಕೊಡುವಂಥ ಕೆಲಸವನ್ನು ಅಲ್ಲಿ ಮಾಡಲಾಗುತ್ತೆ. ಅದು ಉಚಿತವಾಗಿರುತ್ತೆ. ಬಂದಿರತಕ್ಕಂಥವ್ರು ನಮ್ಮ ಸಾಗರದ ಎಲ್ಲ ನಾಗರಿಕರು ಕೂಡ ಹಾಗೂ ಬಂದಿರತಕ್ಕಂಥ ಅಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ವಿತಾ ಹೆಲ್ತ್ ಕೇರಿಗೆ ಹಾಗೂ ಅಭಿನಯ ಸಾಗರ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ. ಅಲ್ಲಿ ಒಂದು ಟೀಮ್ ಬರುತ್ತೆ, ಒಂದು 6 ಜನ ಡಾಕ್ಟರ್ಸ್ ಇರ್ತಾರೆ. ಆಮೇಲೆ ಒಂದು 13 ಜನ ಅದಕ್ಕೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಅಲ್ಲಿ ಪಾರ್ಟಿಷನ್ಗಳನ್ನು ಮಾಡಿ ನಾವು ಒಂದೇ ಸಾರಿ ನಾವು 6 ಜನರನ್ನ ಚೆಕಪ್ ಮಾಡುವಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಒಬ್ಬೊಬ್ಬರಿಗೆ ಅಲ್ಲಿ ಒಂದು 10 ನಿಮಿಷ ಆಗ್ಬೋದು ಅನ್ಸುತ್ತೆ. ಒಬ್ಬರಿಗೆ ಆಗಿ ಬರ್ತದೆ. ಆ ರೀತಿ ಒಂದು ದಿನದಲ್ಲಿ ಒಂದು 400ರಿಂದ 500 ಜನರಿಗೆ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ ಒಂದು ಸದುಪಯೋಗನ ಪಡಿಸ್ಕೊಳ್ಬೇಕು ಎಲ್ಲ ಭಕ್ತಾದಿಗಳು ಹಾಗೂ ಸಾಗರದ ನಾಗರಿಕರಲ್ಲಿ ವಿನಂತಿಯನ್ನು ಮಾಡ್ಕೊಡ್ತಾರೆ. ಹಾಗೆ ನಿಮ್ಮ ಸಹಕಾರನೂ ಭಾಳ ಮುಖ್ಯ ಇದೆ. ಯಾಕಂದರೆ ನಾವು ಮಾರಿಕಾಂಬಾ ನ್ಯಾಸ ಟ್ರಸ್ಟಿಂದ ಸಮಿತಿಯಿಂದ ನಾವು ಇನ್ನು ಮುಂದೆ ಕೂಡ ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕು. ಬರೀ ನಮ್ಮ ಉದ್ದೇಶ ದೇವಸ್ಥಾನದ ಒಂದೇ ಕೆಲಸಗಳಲ್ಲ, ಜಾತ್ರೆ ಮಾಡೋ ಕೆಲಸ ಅಲ್ಲ, ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿಯ ಒಂದು ಕೆಲಸವೂ ಕೂಡ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಇದರಿಂದ ಉಪಯೋಗ ಆಗಬೇಕು ಅನ್ನೋದು. ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕೆಲಸಗಳಿಗೆ ನಮಗೆ ಮಾಡಲಿಕ್ಕೆ ಇದು ಒಂದು ಪ್ರಥಮ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಈ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲೂ ಎಲ್ಲರ ಸಹಕಾರ, ನಿಮ್ಮ ಸಹಕಾರ ಹಾಗೂ ಊರಿನ
ಹಿರಿಯರ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ರೀತಿಯ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮಗಿದೆ. ಹಾಗಾಗಿ ಈ 18ನೇ ತಾರೀಕು ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಸಹಕಾರವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ನಾರಾಯಣಮೂರ್ತಿಯವರು ಕೊಡ್ತಾರೆ. ಸ್ನೇಹಿತರೆ, 10 ಗಂಟೆಗೆ ಒಂದು ಫಾರ್ಮಲ್ ಇನಾಗ್ರೇಷನ್ ಇರುತ್ತೆ. 10 ಗಂಟೆಗೆ ಒಂದು ಫಾರ್ಮಲ್ ಇನಾಗ್ರೇಷನ್. ಆಮೇಲೆ ಸಾಗರದ LB ಕಾಲೇಜಿನ NCC ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾರೆ. ಸಂಜೆ ಸುಮಾರು 5 ಗಂಟೆವರೆಗೆ ಒಂದು 400-500 ಜನ ತಪಾಸಣೆ ಆಗಬಹುದು ಹೇಳೋ ನಿರೀಕ್ಷೆ ಇದೆ. ವಿಶೇಷವಾಗಿ ಇದಕ್ಕೆ ಮಾರಿಕಾಂಬಾ ಸಂಸ್ಥೆಯವರು ವಿಶೇಷವಾಗಿ ನಮಗೆ ಸಹಕಾರ ಮಾಡಿದ್ದಾರೆ. ಅಭಿನಯ ಸಾಗರ ಕೇವಲ ನಾಟಕ ಸಂಸ್ಥೆ ಅಲ್ಲ, ಸ್ವಲ್ಪ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ, ತಮಗೆಲ್ಲ ಮಾಹಿತಿ ಇದೆ. ನಾವು ಮಾರಿಕಾಂಬಾ ಜೊತೆ ಸೇರಿಕೊಂಡು ಏನು ಬೇಕೋ ಅಷ್ಟು ಏನು ಶಿಬಿರ ನಡೆಸ್ಕೊಡ್ಬೇಕು ಅದರ ಇಡೀ ಜವಾಬ್ದಾರಿಯನ್ನು ಅಭಿನಯ ಸಾಗರ ತಗೊಂಡಿದೆ, ಈ ಮಾರಿಕಾಂಬಾ ಸಂಸ್ಥೆಯ ಮಾರ್ಗದರ್ಶನದೊಂದಿಗೆ. ಆಮೇಲೆ ವಿಶೇಷವಾಗಿ ಅಂದರೆ ಈ ಸ್ಪಂದನ ಚೆನ್ನೈನ ಮಾನ್ವಿತ ಹೆಲ್ತ್ ಸೆಂಟರ್ ಚೆನ್ನೈನವ್ರು ಆದರೂ ಕೂಡ ರಿಪೋರ್ಟ್ ತಗೊಂಡು ನೀವು ವಾಪಸ್ ಚೆನ್ನೈಗೆ ಬನ್ನಿ ಅಂತ ಅವ್ರು ಹೇಳೋದಿಲ್ಲ. ನೀವು ರಿಪೋರ್ಟ್ ಕೊಟ್ಟ ಮೇಲೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸಿ, ನಿಮಗೆ ಬೇಕಾದ ತೋರಿಸಿ ಅಂತ ಹೇಳ್ತಾರೆ ವಿನಃ ನೀವು ಚೆನ್ನೈಗೆ ಬನ್ನಿ ಇದು ಲಾಬಿ ಅಲ್ಲ. ಚೆನ್ನೈಗೆ ಬನ್ನಿ ಹೇಳುವಂಥ ಮಾತನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಡಾಕ್ಟರ್ಸು ಅಸಮ್ಮತರು ಹೇಳೋದಿಲ್ಲ. 10 ಗಂಟೆಗೆ ಇನಾಗ್ರೇಷನ್ ತಾವೆಲ್ಲರೂ ಉಪಸ್ಥಿತಿ ಇರಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಸಂಜೆ 5 ಗಂಟೆಗೆ ಒಂದು ಫಾರ್ಮಲ್ ಆಗಿ ಸಣ್ಣ ಸಮಾರೋಪ ಇರುತ್ತೆ.